गोमृषा धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಇವತ್ತು ಪ್ರಥಮ ಸ್ಕಂದದ 5ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ ಸರಿನಾ? ಕರೆಕ್ಟ್ ಆಚಾರ್ಯ. ಶ್ರೀ ವ್ಯಾಸ ಉವಾಚ ಅಸ್ತ್ಯೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮಾ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಇದುವರೆಗೆ ನಾರದ ಮಹರ್ಷಿಗಳು ವೇದವ್ಯಾಸ ದೇವರ ಹತ್ರ ಹೇಳಿದ್ರು, ನೀವು ಮಹಾಭಾರತ ರಚನೆ ಮಾಡಿದ್ದೀರಿ, ಆಮೇಲೆ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದೀರಿ, ಹಾಗಾಗಿ ನೀವು ಹೇಳಬೇಕಾದ ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿ ಹೇಳಿದ್ದೀರಿ. ಹೀಗಿದ್ರೂ ಕೂಡ ಯಾಕೆ ನೀವು ಅತೃಪ್ತರಂತೆ ತೋರಿಸ್ಕೊಳ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ವೇದವ್ಯಾಸ ದೇವರು ನಾರದರ ಮಾತಿಗೆ ಪ್ರತ್ಯುತ್ತರವಾಗಿ ಹೇಳ್ತಾ ಇದ್ದಾರೆ, ಹೌದು, ನೀವು ಹೇಳಿದಂತೆ ಅಸ್ತ್ಯೇವ ಮೇ ಸರ್ವಮಿದಂ, ನೀವು ಹೇಳಿದ್ದೆಲ್ಲವೂ ನನ್ನಲ್ಲಿದೆ. ಅಂದ್ರೆ ನೀವು ಹೇಳಿದಂತೆ ಮಹಾಭಾರತವನ್ನ ರಚನೆ ಮಾಡಿದ್ದೇನೆ, ಅದು ಸಕಲ ವೇದಾರ್ಥ ಪರಿಬ್ರಹ್ಮಿತವಾಗಿದೆ, ಎಲ್ಲ ವಿಷಯವನ್ನು ಕೂಡ ನಾನು ಅಲ್ಲಿ ಹೇಳಿದ್ದೇನೆ, ಅದು ನಿಜ. ಹಾಗೆ ಸಕಲ ವೇದಗಳ ಅರ್ಥ ನಿರ್ಣಯವನ್ನ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದೇನೆ. ಹಾಗಾಗಿ ನೀವು ಹೇಳಿದಂತ ಎಲ್ಲಾ ವಿಷಯಗಳು ಅದರಲ್ಲಿ ಇದೆ, ಆದರೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಅದು ಯಾಕೆ? ಯಾವ ಒಂದು ಕೊರತೆಯಿಂದ ಅನ್ನೋದು ನಾನು ನಿಮ್ಮ ಹತ್ರನೇ ಕೇಳ್ತೇನೆ ಅಂತಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಯಾವ ಒಂದು ಕೊರತೆಯಿಂದ ನನಗೆ ಇನ್ನೂ ತೃಪ್ತಿ ಆಗಿಲ್ಲ ಅನ್ನೋದನ್ನ ನೀವೇ ಹೇಳಬೇಕು. ಯಾಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾನು ಅಂದ್ರೆ, ನಿಮಗೆಲ್ಲ ಗೊತ್ತಿದೆ, ನೀವು ಬ್ರಹ್ಮ ಮಾನಸ ಪುತ್ರರು, ಆದ್ರಿಂದ ನಿಮಗೆ ಇದೆಲ್ಲ ಗೊತ್ತಿರ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಲಿಕ್ಕೆ ಕಾರಣ ಅದು ಏನು ಅಂದ್ರೆ, ನೀವು ಬ್ರಹ್ಮ ಮಾನಸ ಪುತ್ರರಾಗಿದ್ದೀರಿ, ಹಾಗಾಗಿ ನಿಮಗೆ ಆ ವಿಷಯ ಎಲ್ಲ ಗೊತ್ತಿರ್ತದೆ, ಇದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಂತಾರೆ. ಇಲ್ಲಿ ವೇದವ್ಯಾಸದೇವರು ನಾರದರ ಮುಂದೆ ನನ್ನ ಅತೃಪ್ತಿಗೆ ಕಾರಣ ನನಗೇ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವು ಹೇಳಿ ಅಂತ ಕೇಳಿದಂತೆ ಅನಿಸ್ತದೆ ಮೇಲ್ನೋಟಕ್ಕೆ. ಅಂದರೆ ವೇದವ್ಯಾಸ ದೇವರಿಗೆ ಅಜ್ಞಾನ ಇದೆ,
ಅವರಿಗೆ ತಮ್ಮ ಅತೃಪ್ತಿಗೆ ಕಾರಣ ಏನು ಅಂತ ಅವರಿಗೆ ಗೊತ್ತಿಲ್ಲ ಅಂತ ತಮ್ಮ ಅಜ್ಞಾನವನ್ನ ತಾವು ತೋರಿಕೊಂಡಂತೆ ಕಾಣಿಸ್ತದೆ. ಇದು ಕೇವಲ ಅಸುರ ಮೋಹನೆಗೋಸ್ಕರ ಮಾತ್ರ. ಭಗವಂತ ಅವನು ಜ್ಞಾನ ಶಕ್ತಿ ಬಲ ಐಶ್ವರ್ಯ ರೂಪನಾಗಿರ್ತಕ್ಕಂಥವನು, ಪೂರ್ಣ ಜ್ಞಾನ ಪೂರ್ಣ ಐಶ್ವರ್ಯ ಪೂರ್ಣ ಬಲವುಳ್ಳಂತವನು ಭಗವಂತ. ಅದಕ್ಕೆ ಯಾವತ್ತೂ ಕೊರತೆ ಇಲ್ಲ. ಹಾಗಿದ್ರೂ ಕೂಡ ಕೇವಲ ಅಜ್ಞ ಜನರ ಮೋಹಕ್ಕೋಸ್ಕರ ಆ ರೀತಿ ಪ್ರದರ್ಶನವನ್ನ ಮಾಡ್ತಾನೆ. ಈ ವಿಷಯವನ್ನ ಪದ್ಮ ಪುರಾಣದಲ್ಲಿ ಒಂದು ಮಾತು ಇದೆ. ಅದನ್ನ ಉದಾಹರಿಸಿ ಮಧ್ವಾಚಾರ್ಯರು ಇಲ್ಲಿ ತಾತ್ಪರ್ಯವನ್ನ ಬರೀತಾರೆ. ನಾತ್ಮ ಪರಿತುಷ್ಯತೆ ಮೇ ಅಂತ ಹೇಳುವ ಈ ಭಾಗವತದ ವಾಕ್ಯಕ್ಕೆ ನನಗೆ ತೃಪ್ತಿ ಇಲ್ಲ, ಅದು ಯಾಕೆ ತನ್ಮೂಲಂ, ಅದಕ್ಕೆ ಏನು ಮೂಲ, ನನಗೆ ಯಾಕೆ ತೃಪ್ತಿ ಇಲ್ಲ, ಅದಕ್ಕೆ ಏನು ಕಾರಣ ಅನ್ನೋದನ್ನ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಂತ ವೇದವ್ಯಾಸದೇವರು ಹೇಳುವ ಉದ್ದೇಶ ಪದ್ಮ ಪುರಾಣದಲ್ಲಿ ಜ್ಞಾನಶಕ್ತಿ ಸ್ವರೂಪೋಪಿ ಅಜ್ಞಾ ಅಶಕ್ತಂ ವದೇದ್ಧರಿಹಿ. ಜ್ಞಾನಶಕ್ತಿ ಸ್ವರೂಪನಾಗಿದ್ದರೂ ಕೂಡ ಅಜ್ಞಾನವನ್ನ ಮತ್ತು ಅಶಕ್ತಿಯನ್ನ ಭಗವಂತ ತಾನೇ ಹೇಳ್ಕೊಳ್ತಾನೆ. ಯಾಕೆ ಅಂದ್ರೆ ಅಜ್ಞಾನ ಮೋಹನಾಯೇಷಃ ತೇನ ಮುಹ್ಯಂತಿ ಮೋಹಿತಾಹ ಅಂತ ಇದು ಪದ್ಮ ಪುರಾಣದ ವಾಕ್ಯ. ಅಜ್ಞ ಜನರಿಗೆ ಮೋಹಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಭಗವಂತ ಹೇಳ್ತಾನೆ. ಇಂತಹ ಭಗವಂತನ ಮಾತನ್ನ ಕೇಳಿ ನಂಬಿ ಜನರು ಹಾಗೇ ತಿಳ್ಕೊಂಡು ಬಿಡ್ತಾರೆ, ಮೋಹಿತರಾಗಿ ಬಿಡ್ತಾರೆ ಅಂತ ಇದು ಪದ್ಮ ಪುರಾಣದ ವಾಕ್ಯ. ಇದರಿಂದ ನಮಗೆ ನಿರ್ಣಯವನ್ನ ಮಾಡಿಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಭಗವಂತನಿಗೆ ಯಾವತ್ತೂ ಕೂಡ ಅಜ್ಞಾನ ವಿಪರೀತ ಜ್ಞಾನ ಸಂಶಯ ಇಲ್ಲ, ಕೇವಲ ಅಜ್ಞ ಜನರಿಗೆ ಮೋಹ ಮಾಡ್ಲಿಕ್ಕೆ ಈ ರೀತಿ ಮಾತುಗಳನ್ನ ಆಡ್ತಾನೆ ಅಂತ. ಇಲ್ಲಿ ನಾತ್ಮ ಪರಿತುಷ್ಯತೆ ಮೇ ಅಂತ ಇದೆ. ಮೇ ಆತ್ಮ ನ ಪರಿತುಷ್ಯತೆ. ಪರಿತುಷ್ಯತೆ ಅಂತ ಅನ್ನೋದೇನಿದೆ ಇದು ಆತ್ಮನೇ ಪದ ಪ್ರಯೋಗ. ಪರಸ್ಮೈ ಪದ ಪ್ರಯೋಗ ಮಾಡಬೇಕಾಗಿರ್ತಕ್ಕಂತಹ ಜಾಗದಲ್ಲಿ ಬೇಕಂತಲೇ ಆತ್ಮನೇ ಪದ ಪ್ರಯೋಗವನ್ನ ಮಾಡಿದ್ದಾರೆ. ಇನ್ನೊಂದು ಪೃಚ್ಛಾಮಹೇತ್ವ ಆತ್ಮ ಭವಾತ್ಮಭೂತಂ ಅಂತ ಹೇಳುವಾಗ ಪೃಚ್ಛಾಮಹೇ ಅಂತ ಇದೆ. ಪೃಚ್ಛಾಮಹೇ ಅಂತ ಅನ್ನೋದು ಕೂಡ ಆತ್ಮನೇ ಪದ, ಅದು ಪರವಾಗಿಲ್ಲ. ಆದರೆ ಸಂಪೃಚ್ಛಾಮಹೇ ಅಂತ ಹೇಳಬೇಕಾಗಿತ್ತು. ಯಾವಾಗಲೂ ಕೂಡ ಸಮ್ಮನ್ನ ಉಪಸರ್ಗ ಇದ್ದಾಗ ಮಾತ್ರ ಆತ್ಮನೇ ಪದ ಬರುತ್ತೆ. ಸಮ್ಮನ್ನ ಉಪಸರ್ಗ ಇಲ್ಲ ಅಂತಂದ್ರೆ ಪೃಚ್ಛಾಮಿ ಅಂತ ಪರಸ್ಮೈ ಪದದಲ್ಲಿ ಬರಬೇಕು. ಪೃಚ್ಛಾಮಹೇ ಅಂತ ಆತ್ಮನೇ ಪದ ಆಗೋದಿಲ್ಲ. ಲೌಕಿಕ ವ್ಯಾಕರಣದ ಪ್ರಕಾರ, ಎಲ್ಲ ಸಂಸ್ಕೃತದ ವ್ಯಾಕರಣದ ನಿಜವಾದ ರೀತಿಯಲ್ಲಿ ಪ್ರಯೋಗ ಮಾಡೋದಾದ್ರೆ ಸಮ್ಮನ್ನು ಉಪಸರ್ಗ ಇದ್ದಾಗ ಮಾತ್ರ ಅದಕ್ಕೆ ಆತ್ಮನೇ ಪದಿ ಬಂದು ಸಂಪೃಚ್ಛಾಮಹೇ ಅಂತ ಆಗ್ತದೆ. ಸಮ್ಮನ್ನು ಉಪಸರ್ಗ ಇಲ್ಲ ಅಂತ ಆದ್ರೆ ಅದಕ್ಕೆ ಆತ್ಮನೇ ಪದ ಬರೋದಿಲ್ಲ, ಪರಸ್ಮೈ ಪದದಲ್ಲೇ ಹೇಳಬೇಕಾಗಿತ್ತು. ಹಾಗಾಗಿ ಇಲ್ಲಿ ಪೃಚ್ಛಾಮಹೇ ಅಂತ ವೇದವ್ಯಾಸ ದೇವರು ಪ್ರಯೋಗ ಮಾಡಿದ್ದಾರಲ್ಲ, ಇದು ತಪ್ಪು ಅಂತ ಅನಿಸ್ತದೆ. ವ್ಯಾಕರಣದ ಪ್ರಕಾರ ಇಲ್ಲಿ ತಪ್ಪು. ಆದ್ರೆ ಬೇಕಂತಲೇ ವೇದವ್ಯಾಸ ದೇವರು ಸಮ್ಮನ್ನ ಉಪಸರ್ಗವನ್ನ ಬಿಟ್ಟಿದ್ದಾರೆ. ಆತ್ಮನೇ ಪದ ಪ್ರಯೋಗವನ್ನ ಬೇಕಂತಲೇ ಮಾಡಿದ್ದಾರೆ. ಪೃಚ್ಛಾಮಹೇ ಅಂತ ಪರಿತುಷ್ಯತೆ ಎಂಬುದಾಗಿ ಆತ್ಮನೇ ಪದ ಪ್ರಯೋಗವನ್ನು ಬೇಕಂತಲೇ ಮಾಡಿದ್ದಾರೆ. ಅದಕ್ಕೆ ಅರ್ಥ ಇದೆ. ಒಂದು ಪದವನ್ನ ಬಿಡೋದ್ರಿಂದಲೂ ಪದ ಪ್ರಯೋಗ ಮಾಡೋದ್ರಿಂದಲೂ ಕೂಡ ಅರ್ಥವನ್ನ ಸೂಚನೆ ಮಾಡ್ತಾರೆ ವೇದವ್ಯಾಸ ದೇವರು. ಏನು ಅಂದ್ರೆ ನ ಪರಿತುಷ್ಯತೆ ಅಂತ ಇಲ್ಲಿ ಅಂದ್ರೆ ನನಗೆ ತೃಪ್ತಿ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದು ಕೇವಲ ಅಸುರ ಮೋಹನೆಗೋಸ್ಕರ ಹೇಳಿದ್ದು ಹೊರತು ವಾಸ್ತವ ಅಲ್ಲ. ನನಗೆ ತೃಪ್ತಿ ಯಾವಾಗ್ಲೂ ಇದೆ, ನಿತ್ಯ ತೃಪ್ತ ನಾನು. ಇದನ್ನ ತಿಳಿಸ್ಲಿಕ್ಕೋಸ್ಕರನೇ ಪೃಚ್ಛಾಮಹೇ ಅಂತ. ಪೃಚ್ಛಾಮಹೇ ಅಂತ ಅನ್ನೋದು ಕೂಡ ನಾವು ನಿಮ್ಮನ್ನ ಕೇಳ್ತಾ ಇದ್ದೇವಲ್ಲ, ಇದು ಕೂಡ ಹಾಗೆ ಯಥಾರ್ಥ ಅಲ್ಲ. ಈ ತೃಪ್ತಿ ಇಲ್ಲ ಅನ್ನೋದು ಯಥಾರ್ಥ ಅಲ್ಲ, ಪೃಚ್ಛಾಮಹೇ ಅಂತ ಅನ್ನೋದು ಯಥಾರ್ಥ ಅಲ್ಲ. ಈ ಪ್ರಶ್ನೆಯೇ ಸಮೀಚೀನವಲ್ಲ ಅಂತ. ನನಗೆ ತೃಪ್ತಿ ಇಲ್ಲ ಅನ್ನೋದು ವಾಸ್ತವ ಅಲ್ಲ, ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಅನ್ನೋದು ವಾಸ್ತವ ಅಲ್ಲ. ಎರಡೂ ವಾಸ್ತವ ಅಲ್ಲ. ಯಾಕೆಂದ್ರೆ ಸರ್ವಜ್ಞನಾದ ನನಗೆ ಅಜ್ಞಾನ ಇಲ್ಲ, ನಿಮ್ಮಲ್ಲಿ ಕೇಳೋ ಅವಶ್ಯಕತೆನೇ ಇಲ್ಲ. ಮತ್ತು ನಿತ್ಯ ತೃಪ್ತನಾದ ನನಗೆ ಅತೃಪ್ತಿ ಅಂತ ಅನ್ನೋದಿಲ್ಲ. ಹಾಗಾಗಿ ನ ಪರಿತುಷ್ಯತೆ ಅನ್ನೋದು, ಪೃಚ್ಛಾಮಹೇ ಅಂತ ಅನ್ನೋದು ಇವೆರಡೂ ಕೂಡ ವಾಸ್ತವವಲ್ಲ.
ಆದ್ದರಿಂದ ಸಂ ಅನ್ನೋ ಶಬ್ದವನ್ನ ತಾವೇ ಲೋಪ ಮಾಡಿಬಿಟ್ಟಿದ್ದಾರೆ. ಸಂಪೃಚ್ಛಾಮಹೆ ಅಂತ ನಿಜವಾದ ಶಬ್ದ ಅದು. ಸಂಪೃಚ್ಛಾಮಹೆ ಅನ್ನೋ ಶಬ್ದದಲ್ಲಿ ಸಂ ಅನ್ನೋ ಅಕ್ಷರವನ್ನ ಲೋಪ ಮಾಡಿ ಕೇವಲ ಪೃಚ್ಛಾಮಹೆ ಅಂತ ಹೇಳಿದಾರಲ್ಲ, ಇದು ಯಾಕೆ ಅಂದ್ರೆ ವ್ಯತ್ಯಾಸ ಮಾಡಿದ್ದು ಇಲ್ಲಿ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ತಿಳಿಯದೇ ಇರ್ತಕ್ಕಂಥವ್ರು ತಿಳಿದವರಲ್ಲಿ ಕೇಳಬೇಕು. ನನಗೇನೋ ವಿಷಯ ಗೊತ್ತಿಲ್ಲ, ನೀವು ಹೇಳಿ ಅಂತ ಗೊತ್ತಿಲ್ಲದೆ ಇರೋರು ಗೊತ್ತಿರುವವರ ಹತ್ರ ಹೋಗಿ ನನಗೆ ಹೇಳಿ ಅಂತ ಕೇಳ್ತಾರೆ. ಇಲ್ಲಿ ವ್ಯತ್ಯಾಸ ಆಗಿದೆ. ಸರ್ವಜ್ಞನಾದ ಭಗವಂತ ಅವನಿಗೆ ಎಲ್ಲಾ ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ಬಂದು ಕೇಳ್ತಾ ಇರೋದಲ್ಲ, ಇದು ಗೊತ್ತಿದ್ದೇ ಕೇಳ್ತಾ ಇರೋದು. ಹಾಗಾಗಿ ವ್ಯತ್ಯಾಸ ಇರೋದ್ರಿಂದ ಆ ಪದ ಪ್ರಯೋಗ ಮಾಡುವಾಗ್ಲೂ ವ್ಯತ್ಯಾಸ ಮಾಡಿ ಪ್ರಯೋಗ ಮಾಡಿದ್ದಾರೆ. ಸಂಪೃಚ್ಛಾಮಹೆ ಅಂತನ್ನೋ ಪದ ಪ್ರಯೋಗ ಮಾಡಬೇಕಾದ ಸಂದರ್ಭದಲ್ಲಿ ಬೇಕಂತಲೇನೆ ವ್ಯತ್ಯಾಸ ಮಾಡಿ ಪೃಚ್ಛಾಮಹೆ ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಇದು ಸಮೀಚೀನ ಅಲ್ಲ ಅನ್ನೋದು, ಅಂದ್ರೆ ನನ್ನ ಪ್ರಶ್ನೆಯೇ ಸಮೀಚೀನವಲ್ಲ, ನನಗೆ ಸಂತೋಷ ಇಲ್ಲ ಅನ್ನೋದು ಕೂಡ ಸಮೀಚೀನವಾದದ್ದಲ್ಲ ಅನ್ನೋದನ್ನ ಈ ರೀತಿ ವ್ಯತ್ಯಾಸ ಮಾಡುವ ಮೂಲಕ, ಪದಗಳನ್ನು ವ್ಯತ್ಯಾಸ ಮಾಡುವ ಮೂಲಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ ವೇದವ್ಯಾಸದೇವರು ಅಂತ. ಇದನ್ನ ಪೇಜಾವರ ಮಠದ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಈ ವಿಷಯವನ್ನು ತಿಳಿಸಿಕೊಡ್ತಾರೆ. ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅವರಿಗೆ ಈ ವೇದವ್ಯಾಸದೇವರು ಯಾಕೆ ಈ ರೀತಿ ತಪ್ಪು ಪದ ಪ್ರಯೋಗವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಈ ರೀತಿ ಕಾರಣವನ್ನು ಕೊಟ್ಟಿದ್ದಾರೆ. ಅದು ವಾಸ್ತವ ಅಲ್ಲ. ಭಗವಂತ ನಿತ್ಯ ತೃಪ್ತ, ಅವನಿಗೆ ಅಜ್ಞಾನ ಇಲ್ಲ, ಬೇಕಂತಲೇ ಕೇಳ್ತಾ ಇದ್ದಾನೆ. ಕೇಳಬೇಕಾದ ಸಂದರ್ಭವೇ ಇಲ್ಲ. ಇಲ್ಲಿ ಅಜ್ಞಾನಿಗಳು ಕೇಳಬೇಕು, ಅಜ್ಞಾನಿಗಳು ಗೊತ್ತಿಲ್ಲದೆ ಇರೋರು ಗೊತ್ತಿರೋರ ಹತ್ರ ಕೇಳಬೇಕು. ಇಲ್ಲಿ ಸರ್ವಜ್ಞನಾದ ಭಗವಂತ ಕೇಳ್ತಾ ಇರೋದು ವಾಸ್ತವ ಅಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಬೇಕಂತಲೇ ಸಂ ಅನ್ನೋ ಉಪಸರ್ಗವನ್ನ ತೆಗೆದು ಕೇವಲ ಪೃಚ್ಛಾಮಹೆ ಅಂತ ಪದಪ್ರಯೋಗ, ತಪ್ಪಾದ ಪದಪ್ರಯೋಗ ಮಾಡಿದ್ದಾರೆ. ಹಾಗೆ ಆತ್ಮನೇ ಪದಪ್ರಯೋಗ ಎರಡು ಕಡೆಯಲ್ಲೂ ಕೂಡ ಪರಿತುಷ್ಯತೆಯನ್ನಲ್ಲೂ ಕೂಡ ಮಾಡಿ ಈ ರೀತಿ ತೋರಿಸಿಕೊಟ್ಟಿದ್ದಾರೆ ಅಂತ. ಆಚಾರ್ಯ, ಹೇಳಿ. ಅಗಾಧ ಬೋಧಂ ಅಂದ್ರೆ ಏನು ಆಚಾರ್ಯ? ಅಗಾಧ ಬೋಧಂ, ನಿಮಗೆ ಅಗಾಧವಾದ ಜ್ಞಾನ ಇದೆ ಅಂತ. ಬೋಧ ಅಂದ್ರೆ ಜ್ಞಾನ, ಬೋಧ ಅಂದ್ರೆ ಜ್ಞಾನ. ಅಗಾಧ ಬೋಧಂ ತ್ವಾಂ ಪೃಚ್ಛಾಮಹೆ, ನಿಮಗೆ ಅಗಾಧವಾದ ಬೋಧ ಇದೆ, ಪೂರ್ಣವಾದ ಜ್ಞಾನ ಇದೆ, ಬಹಳಷ್ಟು ಜ್ಞಾನ ಇದೆ ನಿಮಗೆ, ಅಂತ ನಿಮ್ಮನ್ನ ನಾನು ಕೇಳ್ತಾ ಇದ್ದೇನೆ ಅಂತ. ಅಪರಿಮಿತ ಜ್ಞಾನವುಳ್ಳವರು ಅಂತ. ಪ್ರಶ್ನೆಗೆ ಉತ್ತರವನ್ನ ಹೇಳೋದ್ರಲ್ಲಿ ನಿಮಗೆ ಸಾಮರ್ಥ್ಯ ಇದೆ ಅಂತ ಅನ್ನೋದು ಅದರಿಂದ ಸೂಚನೆ. ಸರಿ ಆಚಾರ್ಯ. ನಾರಾಯಣನ್, ಸೊ ಈ ಶ್ಲೋಕದಲ್ಲಿ ಬಂದು ಮೋಹನಕಾಯಿ ಬಂದಿದ್ದ ಮರಿ ಅವ್ರ ನಾಟಕ ಆಡಿರುವುದು ಅದಕ್ಕೆ ಕೋಟ್ ಮಾಡ್ತಾರೆ, ಅದೆಲ್ಲ ಓಕೆ. ಈ ನಮಿಯ ವೇದವ್ಯಾಸರು ಬಂದು ಜ್ಞಾನ ಉಳ್ಳವರು ಎಂಬ ಅವರು ಬಂದು ಸರ್ವಜ್ಞ ಜ್ಞಾನವಂತರು ಹಂಗೆ ಎಂಬಕ್ಕೆ ನಮ್ಗೇನು ಆಧಾರ ಇದೆ ನಿಮಗೆ? ಈ ಶ್ಲೋಕದಲ್ಲಿ ಬೇಕಾ ಅಥವಾ ಒಟ್ಟಾಗೆ ಬೇಕಾ? ಒಟ್ಟಾಗಿ ಸೊ ಇಲ್ಲಿ ಭಾಗವತದಲ್ಲಿ ಎಲ್ಲಿ ಬಂದಿದೆ ಈಗ ಬಂದು ಅವ್ರಿಗೆ ಬಂದು ಜ್ಞಾನವಂತರು ಬಲವಂತರು ಹಂಗೆ ಎಂಬುದಕ್ಕೆ ಬಂದು ನಮಗೆ ಎಲ್ಲಿ ಪ್ರೂಫ್ ಸಿಕ್ಕದನ್ನ? ಬೇಕಾದಷ್ಟು ವಾಕ್ಯಗಳಿದೆ. ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನ ಅವತಾರ, ಭಗವಂತನ ಪೂರ್ಣ ಶಕ್ತಿತ್ವಕ್ಕೆ ಪೂರ್ಣ ಜ್ಞಾನತ್ವಕ್ಕೆ ಯಾವ ವಿರೋಧವೂ ಕೂಡ ಇಲ್ಲದಂತೆ ಭಾಗವತದಲ್ಲಿ ಬೇಕಾದಷ್ಟು ವಾಕ್ಯಗಳು ಸಿಗತ್ತೆ. ನಿಮ್ಗೆ ಎಲ್ಲಿಯಾದ್ರೂ ತೊಂದರೆ ಇದ್ರೆ, ಎಲ್ಲಿಯಾದ್ರೂ ಸಂಶಯ ಇದ್ರೆ ಕೇಳಿ, ಅಲ್ಲಿ ಬೇಕಾದ್ರೆ ಪರಿಹಾರ ಮಾಡೋಣಂತೆ. ಎಲ್ಲಿ ಇದೆ ಅಂತ ಕೇಳಿದ್ರೆ ಯಾವ್ದು ಅಂತ ಹೇಳಿ ನಾನು? ಎಲ್ಲವೂ ಭಗವಂತನ ಸರ್ವಜ್ಞತ್ವವನ್ನು ಹೇಳುವಂತ ವಾಕ್ಯಗಳೇ. ಎಲ್ಲಿಯಾದ್ರೂ ಭಗವಂತನ ಸರ್ವಜ್ಞತ್ವಕ್ಕೆ ಅಥವಾ ಅವನ ಸರ್ವಶಕ್ತಿತ್ವಕ್ಕೆ ವಿರೋಧ ಬರುವಂತಹ ವಾಕ್ಯಗಳು ಕಂಡ್ರೆ ಹೇಳಿ, ಬೇಕಾದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಎಲ್ಲವೂ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಿರುವಂತದ್ದು. ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯತ್ ಪುರುಷ ಪುರಾಣಃ ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯತ್ತಿ ಗುಣೈರಸಂಗಃ. ನಾರದರನ್ನ ಕುರಿತು ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ನಾರದರೇ, ನೀವು ಈ ಪ್ರಶ್ನೆಗೆ ಉತ್ತರವನ್ನೇ ಹೇಳಲಿಕ್ಕೆ ಸಮರ್ಥರಾಗಿದ್ದೀರಿ, ಆದ್ರಿಂದಲೇ ನಿಮ್ಮನ್ನ ನಾನು ಕೇಳ್ತಾ ಇದ್ದೇನೆ. ಯಾಕೆ ನಿಮಗೆ ಅಂಥ ಸಾಮರ್ಥ್ಯ ಬಂತು? ಹೇಗೆ ನಿಮಗೆ ಅಂಥ ಸಾಮರ್ಥ್ಯ ಬಂದಿದೆ? ನನ್ನ ಒಂದು
ಇದಕ್ಕೆ ಅತೃಪ್ತಿಗೆ ಕಾರಣ ನಿಮಗೆ ಹೇಗೆ ಗೊತ್ತಾಗುತ್ತೆ? ವೇದವ್ಯಾಸ ದೇವರಿಗೆ ಯಾಕೆ ಅತೃಪ್ತಿ ಆಗಿದೆ ಅನ್ನೋದು ನಾರದರಿಗೆ ಹೇಗೆ ಗೊತ್ತಾಗ್ತದೆ? ನಾರದರಿಗೆ ಅಂಥ ಶಕ್ತಿ ಹೇಗೆ ಬಂತು, ಎಲ್ಲಿಂದ ಬಂತು ಅನ್ನೋದನ್ನ ಅವರೇ ತೋರಿಸ್ಕೊಡ್ತಾ ಇದ್ದಾರೆ. ವೇದವ್ಯಾಸ ದೇವರೇ, ನಿಮಗೆ ಅಂಥ ಶಕ್ತಿ ಇದೆ, ನಿಮಗೆ ಎಲ್ಲಾ ರಹಸ್ಯಗಳು ಗೊತ್ತಿದೆ. ಭಗವಾನ್ ಸಮಸ್ತ ಗುಹ್ಯಂ ವೇದ, ನೀವು ಎಲ್ಲ ಗುಹ್ಯ ವಿಚಾರಗಳನ್ನು ರಹಸ್ಯಗಳನ್ನು ಕೂಡ ತಿಳ್ಕೊಂಡಿದ್ದೀರಿ. ಯಾಕೆ ಅಂದ್ರೆ ನೀವು ಉಪಾಸನೆ ಮಾಡಿದವನು ಯಾರು ಅಂದ್ರೆ ಪುರಾಣ ಪುರುಷ. ಉಪಾಸಿತೋ ಯತ್ ಪುರಾಣ ಪುರುಷ. ನೀವು ಪುರಾಣ ಪುರುಷನನ್ನ ಉಪಾಸನೆ ಮಾಡ್ತಾ ಇದ್ದೀರಿ. ಎಂಥವನು ಪುರಾಣ ಪುರುಷ? ಪರಾವರೇಶ ಮನಸೈವ ವಿಶ್ವಂ ಸೃಜತಿ ಅವತ್ತಿ ಅತ್ತಿ ಗುಣೈರಸಂಗ. ಅಂತಹ ಭಗವಂತನನ್ನ ನೀವು ಉಪಾಸನೆ ಮಾಡ್ತಾ ಇದ್ದೀರಿ. ಆದ್ರಿಂದ ನಿಮಗೆ ಎಲ್ಲವೂ ಗೊತ್ತಿರುತ್ತೆ ಅಂತ. ಇಲ್ಲಿ ಅಂಥ ಭಗವಂತ ತಾನೇ ವೇದವ್ಯಾಸ ದೇವರೇ ಗುಣೈರಸಂಗ ಮನಸೈವ ವಿಶ್ವಂ ಸೃಜತಿ ಅವತ್ತಿ ಅತ್ತಿ ಗುಣೈರಸಂಗ. ಅಂತಹ ತನ್ನ ಸ್ವರೂಪವನ್ನು ತಾನೇ ಹೇಳ್ಕೊಳ್ತಾ ಇದ್ದಾರೆ. ನೀವು ಎಂಥ ಭಗವಂತನನ್ನ ಉಪಾಸನೆ ಮಾಡಿದ್ದೀರಿ ಅಂತಂದ್ರೆ ಅವನು ಸರ್ವೋತ್ತಮ, ಪರಾವರೇಶ. ಎಲ್ಲರಿಗಿಂತಲೂ ಕೂಡ ಈ ಶಾಂತ ಅರ್ಥ. ಚಿಕ್ಕವರು ದೊಡ್ಡವರು ಅಂತ ಯಾರ್ಯಾರಿದ್ದಾರೆ ಜಗತ್ತಿನಲ್ಲಿ ಆ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿರ್ತಕ್ಕಂಥವನು ಭಗವಂತ ಅಂತ ಅರ್ಥ. ಮುಕ್ತಾಮುಕ್ತ ಪ್ರಪಂಚಗಳಿಗಿಂತಲೂ ಈಶಾ ಅಂತ ಅರ್ಥ. ಪರಾವರೇಶ ಅಂದ್ರೆ ಮುಕ್ತರಾಗಿರ್ತಕ್ಕಂಥವ್ರು ಪರರು, ಶ್ರೇಷ್ಠರಾಗಿರ್ತಕ್ಕಂಥವ್ರು. ಅಮುಕ್ತರಾಗಿರ್ತಕ್ಕಂಥವ್ರು ಇನ್ನೂ ಅವರರು, ಕಡಿಮೆ. ಸಾಧನೆಯಲ್ಲಿ ಪೂರ್ತಿ ಆದವರು, ಪೂರ್ತಿ ಆಗದೆ ಇರೋರು, ಮುಕ್ತರು, ಅಮುಕ್ತರು. ಹೀಗೆ ಎಲ್ಲರಿಗಿಂತಲೂ ಒಡೆಯ, ಎಲ್ಲರಿಗೂ ಒಡೆಯ, ಪರಾವರೇಶ ಆ ಭಗವಂತ. ಮತ್ತೆ ವಿಶ್ವವನ್ನ, ಈ ಜಗತ್ತನ್ನ ಸೃಷ್ಟಿ ಮಾಡಿದವನು, ಸಲಹತಕ್ಕಂಥವನು ಮತ್ತು ನಾಶ ಮಾಡ್ತಕ್ಕಂಥವನು. ಸೃಷ್ಟಿ ಸ್ಥಿತಿ ಸಂಹಾರ ಇದೆಲ್ಲವನ್ನೂ ಕೂಡ ಅನಾಯಾಸವಾಗಿ ಮಾಡ್ತಾನೆ. ಮನಸೈವ ಕರೋತಿ ಅಂದ್ರೆ ಸಂಕಲ್ಪ ಮಾತ್ರದಿಂದಲೇ ಮಾಡ್ತಾನೆ ಅಂತ. ಮನಸಾಯೇವ ಅಂದ್ರೆ ಸಂಕಲ್ಪ ಮಾತ್ರೇಣ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ ಆ ಭಗವಂತ. ಮತ್ತೆ ಅವನು ಗುಣೈಹಿ ಅಸಂಗ, ಅವನು ಗುಣಗಳಿಂದ ದೂರ ಇದ್ದಾನೆ. ಗುಣಗಳ ಸಂಘ ಅವನಿಗೆ ಇಲ್ಲ. ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳ ಸಂಘ ಇಲ್ಲ ಅಂತ ಅರ್ಥ. ಗುಣೈರ ಸಂಘ ಅಂದ್ರೆ ಇಂಥ ಜಗತ್ತಿನ ಸೃಷ್ಟಿ ಸ್ಥಿತಿ ಮೊದಲಾದವುಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ. ಆದರೂ ಅವನಿಗೆ ಈ ಸತ್ವಾದಿ ಗುಣಗಳ ಸಂಘ ಇಲ್ಲ. ಪ್ರಾಕೃತವಾದ ಗುಣದ ಸಂಬಂಧ ಇಲ್ಲ. ಪ್ರಾಕೃತ ಗುಣದ ಸಂಬಂಧವೇ ಇಲ್ಲದೆ ಶುದ್ಧ ಸ್ವರೂಪನಾಗಿ ಪುರಾಣ ಪುರುಷ ಅವನು. ಅನಾದಿ ಕಾಲದಿಂದಲೂ ಇದ್ದಾನೆ, ಅನಂತ ಕಾಲದವರೆಗೂ ಇರ್ತಾನೆ. ಆದ್ರಿಂದಲೇ ಅವನು ಪುರಾಣ ಪುರುಷ, ಪುರಾತನ ಪುರುಷ ಇತ್ಯರ್ಥ. ಅಂತಹ ಪುರಾಣ ಪುರುಷನಾದ ಆ ಭಗವಂತನನ್ನ, ಸರ್ವೋತ್ತಮನಾದ ಆ ಭಗವಂತನನ್ನ, ಈ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ಕೇವಲ ಸಂಕಲ್ಪ ಮಾತ್ರದಿಂದಲೇ ಮಾಡ್ತಕ್ಕಂತಹ ಆ ಭಗವಂತನನ್ನ ನೀವು ಉಪಾಸನೆ ಮಾಡಿದ್ದೀರಿ, ಉಪಾಸಿತಃ. ಆದ್ದರಿಂದ ನಿಮಗೆ ಅಂಥ ಒಂದು ರಹಸ್ಯವಾದ ವಿಷಯಗಳು ಕೂಡ ಗೊತ್ತಿರ್ತದೆ ಅಂತ ಅರ್ಥ. ಯಾರು ಸರ್ವೋತ್ತಮನಾದ ಭಗವಂತನನ್ನ ಉಪಾಸನೆ ಮಾಡ್ತಾರೋ ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಸೂಕ್ಷ್ಮವಾದ ವಿಷಯಗಳು ಕೂಡ ಗೊತ್ತಿರ್ತದೆ. ಎಂತಹ ಸೂಕ್ಷ್ಮವಾದ ವಿಷಯಗಳು, ಮತ್ತೊಬ್ಬರ ಮನಸ್ಸಿನಲ್ಲಿರುವಂತಹ ವಿಷಯಗಳು ಕೂಡ ಅವರಿಗೆ ಗೊತ್ತಿರ್ತದೆ ಅನ್ನೋದು ಇದರಿಂದ ಸೂಚಿತವಾಗ್ತಾ ಇದೆ. ಆದ್ದರಿಂದ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನಿಮಗೆ ಅದರ ಬಗ್ಗೆ ಗೊತ್ತಿರ್ತದೆ. ನನ್ನ ಅತೃಪ್ತಿಗೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ, ಆದ್ರಿಂದ ಹೇಳ್ರಿ ಅಂತ ಈ ರೀತಿ ವ್ಯಾಸರು ನಾರದರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಅಲ್ಲಿ ವೈಂಬ ಶಬ್ದ ಎಲ್ಲಿ ಏನ್ ಅರ್ಥದ ಬರ್ತಾ ಇರ್ತದೆ? ವೈಂಬ ಸವೈ ಭವಾನ್ ರೈ ರೈ ಅಂತ ಎಲ್ಲಿದೆ? ವೈ ವೈ ವೈಯ ಸವೈ ಅಂತಂದ್ರೆ ಅದಕ್ಕೆ ನೀವಾದರೂ ಅಂತ ಅರ್ಥ. ನೀವಾದರೂ ಪ್ರಸಿದ್ಧ ಅಂತ ಅರ್ಥ ಇಟ್ಟುಕೊಳ್ಬಹುದು. ಕಳು ಅಂತ ಬರ್ತಾರೆ ಆಚಾರ್ಯ. ಅದೇ ಆ ತರದ ಶಬ್ದಗಳಿಗೆಲ್ಲ ಅನೇಕ ಅರ್ಥ, ಆಯಾ ಸಂದರ್ಭಕ್ಕೆ ತಕ್ಕಂತೆ ನೋಡಿ ಅರ್ಥಗಳನ್ನ ಮಾಡಬೇಕು. ಕಲು ಕಿಲ ಇದು ಪ್ರಸಿದ್ಧ ಅಂತ ಅರ್ಥ. ನೀವು
ನೀವು ಭಗವಂತನ ಉಪಾಸಕರು ಅಂತ ಅನ್ನೋದು ಪ್ರಸಿದ್ಧ. ನಿಮಗೆ ವೇದಗಳ ಎಲ್ಲ ವಿಷಯಗಳು ಕೂಡ ಗೊತ್ತಿದೆ ಅನ್ನೋದು ಪ್ರಸಿದ್ಧ ಅಂತ ಹಾಗಿಟ್ಟುಕೊಳ್ಳಬಹುದು. ಓಕೆ. ಇಲ್ಲಿ ಒಂದು ಸ ಭವಾನ್ ಸಮಸ್ತ ಸಮಸ್ತ ವೇದ ವಾ ಇತ್ಯೇಕಾನ್ ವಯಃ ಏನು ಕೊಟ್ಟಿದ್ದಾರೆ, ಅದೇನ? ಸ ಭವಾನ್ ಸಮಸ್ತ ಗುಖ್ಯಂ ವೇದ ವಾ ವೇದ. ಅದೇ ನೀವು ಸಹ ಭವಾನ್, ಅಂತಹ ನೀವು ಯಾವ ಭಗವಂತನನ್ನ ಉಪಾಸನೆ ಮಾಡಿದ್ದೀರೋ, ಪುರಾಣ ಪುರುಷನನ್ನ, ಅಂತಹ ನೀವು ಯತ್ ಸಹ ಭವಾನ್, ಅಂತಹ ನೀವು ಸಮಸ್ತ ಗುಖ್ಯಂ ವೇದ, ಎಲ್ಲ ಗುಖ್ಯಗಳನ್ನು ಕೂಡ ತಿಳ್ಕೊಂಡಿದ್ದೀರಿ ಇತಿ ಅನ್ವಯ. ಈ ರೀತಿಯಾಗಿಯೂ ಅನ್ವಯ ಮಾಡಬಹುದು ಅಂತ ಅರ್ಥ. ಓಕೆ. ತ್ವಂ ಪರ್ಯಟನ್ನರ್ಕ ಇವ ತ್ರಿಲೋಕೀಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವೃತೈಃ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವ. ಹಾಗೆ ನಾರದರ ಬಗ್ಗೆ ಮತ್ತೂ ಕೂಡ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನೀವು ಸೂರ್ಯನಂತೆ ಬೆಳಗತಾ 3 ಲೋಕಗಳನ್ನು ಕೂಡ ಸಂಚಾರ ಮಾಡ್ತಕ್ಕಂಥವ್ರು. ಸೂರ್ಯನಂತೆ ಪ್ರಕಾಶ, ನಾರದರ ಪ್ರಕಾಶ ಅಂತಹ ಉತ್ತಮವಾದ ಪ್ರಕಾಶ, ಸೂರ್ಯನಂತೆ ಬೆಳಗತಕ್ಕಂಥವ್ರು. ಅರ್ಕಃ ಇವ ಅಂತ, ಅರ್ಕ ಅಂದ್ರೆ ಸೂರ್ಯ, ಸೂರ್ಯನಂತೆ ಪ್ರಕಾಶವುಳ್ಳಂಥವರು ನಾರದರು. ಅಂತಹ ಉತ್ತಮವಾದ ತೇಜಸ್ಸಿನಿಂದ ಇಡೀ 3 ಲೋಕವನ್ನ ಸದಾಕಾಲ ಸಂಚಾರವನ್ನ ಮಾಡ್ತಾ ಇರ್ತಾರೆ. ತ್ರಿಲೋಕೀಂ ಪರ್ಯಟನ್, 3 ಲೋಕಗಳು, ಎಲ್ಲ ಕಡೆಯಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥವ್ರು ನಾರದರು. ಹಾಗೆ ಸಂಚಾರವನ್ನ ಮಾಡ್ತಾ ಮಾಡ್ತಾ ಎಲ್ಲರ ಮನಸ್ಸಿನಲ್ಲಿ ಏನೇನು ಇದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ನಿಮಗಿದೆ. ಹೇಗೆ ಅಂದ್ರೆ ವಾಯು ಇವ ಅಂತ ಹೇಳ್ತಾ ಇದ್ದಾರೆ. ಪ್ರಾಣವಾಯು ಅದು ಒಳಗೂ ಹೊರಗೂ ಎಲ್ಲ ಕಡೆಗೆ ಸಂಚಾರ ಮಾಡ್ತದೆ. ವಾಯುವಿಗೆ ಹೇಗೆ ಎಲ್ಲ ಕಡೆಯಲ್ಲೂ ಸಂಚಾರವನ್ನ ಮಾಡುವ ಸಾಮರ್ಥ್ಯ ಇದೆಯೋ, ಹಾಗೆ ನಿಮಗೂ ಕೂಡ ಎಲ್ಲ ಕಡೆಯಲ್ಲಿ 3 ಲೋಕಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಸಂಚಾರವನ್ನ ಮಾಡಿ ಎಲ್ಲರ ಮನೋಗತಗಳನ್ನ ತಿಳಿತಕ್ಕಂತಹ ಸಾಮರ್ಥ್ಯ ಇದೆ ಅಂತ ವಾಯುವನ್ನ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಂತಶ್ಚರಃ ವಾಯು ಇವ, ಒಳಗೆ ಸಂಚಾರ ಮಾಡುವ ವಾಯುವಿನಂತೆ ಅಂತ. ಯಾಕೆಂದ್ರೆ ಮನಸ್ಸಿನ ಒಳಗೂ ಸಂಚಾರವನ್ನ ಮಾಡಿ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಲ್ಲ. 3 ಲೋಕದಲ್ಲಿ ಸಂಚಾರ ಮಾಡಿ ಎಲ್ಲರ ಒಳಗೆ, ಎಲ್ಲರ ಮನಸ್ಸಿನಲ್ಲಿ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ವಾಯುವಿಗಿದೆ, ಅದರಂತೆ ನಿಮಗೂ ಇದೆ ಅಂತ ಅರ್ಥ. ಅಂತಶ್ಚರೋ ವಾಯು ಇವ, ಒಳಗೆ ಸಂಚಾರವನ್ನ ಮಾಡ್ತಕ್ಕಂತಹ ವಾಯುವಿನಂತೆ ಆತ್ಮಸಾಕ್ಷಿ, ಒಳಗೆ ಸಂಚಾರವನ್ನ ಮಾಡಿ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಇದೆ. ಆದ್ರಿಂದ ನಾನು ನಿಮ್ಮನ್ನ ಕೇಳ್ತಾ ಇದ್ದೇನೆ ಅಂತ ಅರ್ಥ. ಸರ್ವಾತ್ಮ ಸಾಕ್ಷಿ ಅಂತಂದ್ರೆ ಎಲ್ಲ ಪ್ರಾಣಿಗಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿರ್ತಕ್ಕಂಥವ್ರು ನೀವು. ಆದ್ದರಿಂದ ಸಕಲ ವೇದ ಶಾಸ್ತ್ರಗಳ ಪಾರಂಗತನಾಗಿರ್ತಕ್ಕಂತಹ ನನಗೂ ಕೂಡ ಯಾಕೆ ಅತೃಪ್ತಿ ಉಂಟಾಗಿದೆ, ನಾನು ಏನು ಇನ್ನು ಮಾಡಬೇಕು, ನಾನು ಮಾಡಬೇಕಾದ ಕಾರ್ಯ ಯಾವುದು ಬಾಕಿ ಇದೆ ಅನ್ನೋ ಅಂಶ ಏನು ಅಂತ ನೀವೇ ಹೇಳಬೇಕು ಅಂತಾರೆ. ಇಲ್ಲಿಯೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ನಿಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ನಾನು ಏನು ಮಾಡಬೇಕು, ಇನ್ನು ಏನು ಮಾಡೋದು ಬಾಕಿ ಉಳಿದಿದೆ, ಯಾಕೆ ನನಗೆ ಅತೃಪ್ತಿ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ಅದು ನೀವೇ ಹೇಳಿ ಅಂತ. ಅವ್ರ ಬಾಯಿಂದ ಹೇಳಿಸ್ಕೊಂಡು ಮಾಡಬೇಕು ಅನ್ನೋದೇ ಉದ್ದೇಶ. ನನಗೆ ಗೊತ್ತಿಲ್ಲ ಆದ್ರಿಂದ ಕೇಳ್ತಾ ಇದ್ದೇನೆ ಅಂತ ಹೇಳೋದಿಲ್ಲ ಅವರು. ನನ್ನ ಒಳಗೂ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರ್ತದೆ. ಯಾಕೆ ನೀವೆಲ್ಲ ಕಡೆಗೆ ಸಂಚಾರ ಮಾಡ್ತಕ್ಕಂಥವ್ರು,
ಪ್ರಾಣವಾಯುವಿನಂತೆ ಎಲ್ಲರ ಮನಸ್ಸನ್ನ ಸಂಚರಿಸಿ ಎಲ್ಲ ಮನಸ್ಸನ್ನ ಏನಿದೆ ಅನ್ನೋ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ನಿಮಗಿದೆ. ಭಗವಂತನ ಅನುಗ್ರಹದಿಂದ ಅದನ್ನು ನೀವು ಪಡ್ಕೊಂಡಿದ್ದೀರಿ. ಆದ್ರಿಂದ ನನ್ನ ಅತೃಪ್ತಿಗೆ ಕಾರಣ ಏನು ಅನ್ನೋದನ್ನ ನೀವು ತಿಳ್ಕೊಂಡೇ ಇರ್ತೀರಿ. ನಾನೇನ್ ಮಾಡಬೇಕು ಇನ್ನು ಅದನ್ನ ನನಗೆ ತಿಳಿಸಿ ಹೇಳಿ ಅಂತ. ನಾನು ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈಹಿ ಸ್ನಾತಸ್ಯ ಮೇ ಅಂತ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ತಾ ಇದ್ದಾರೆ. ನಾನು ಸಕಲ ವೇದ ಅಧ್ಯಯನ ಮಾಡಿ ಸಕಲ ವೇದೋಕ್ತ ಕರ್ಮಾನುಷ್ಠಾನಗಳನ್ನೆಲ್ಲ ಮಾಡಿ ಪಾರಂಗತನಾಗಿದ್ದೇನೆ, ಸ್ನಾತನಾಗಿದ್ದೇನೆ ಅಂತಾರೆ. ಅಂತಹ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೂ ಗೊತ್ತಿರ್ತದೆ ಅಂತ. ಪರಾವರೇ ಬ್ರಹ್ಮಣಿ, ಪರಾವರ ಅಂತಂದ್ರೆ ಸರ್ವೋತ್ತಮನಾದ ಭಗವಂತ ಏನಿದ್ದಾನೆ, ಆ ಭಗವಂತನಲ್ಲಿ ಸಕಲ ವೇದೋಕ್ತ ಧರ್ಮಗಳ ಅನುಷ್ಠಾನಗಳನ್ನ ಮಾಡಿ ನಾನು ಸ್ನಾತನಾಗಿ ಬಿಟ್ಟಿದ್ದೇನೆ, ಕೃತಕೃತ್ಯನಾಗಿದ್ದೇನೆ ಅಂತ ಅರ್ಥ. ವ್ರತೈಹಿ ಸ್ನಾತಃ, ಸ್ನಾತ ಅಂದ್ರೆ ಕೃತಕೃತ್ಯ, ಮಾಡಬೇಕಾದ್ದೆಲ್ಲವನ್ನೂ ನಾನು ಮಾಡಿ ಆಗಿದೆ. ಅಂತಹ ನನ್ನ ಅವತಾರದ ಪ್ರಯೋಜನ ಇನ್ನೂ ಏನೋ ಬಾಕಿ ಉಳಿದಿದೆ ಅಂತ ನನಗನ್ನಿಸ್ತಾ ಇದೆ. ನ್ಯೂನಂ ಮೇ, ನ್ಯೂನಂ ಅಂದ್ರೆ ಅವತಾರದ ಪ್ರಯೋಜನದಲ್ಲಿ ಏನೋ ಉಳಿದಿದೆ ಅಂತ ಅರ್ಥ. ನ್ಯೂನತೆ ಇದೆ, ನಾನು ಅವತಾರ ಮಾಡಿದ ಕಾರ್ಯ ಪೂರ್ತಿ ಆಗಿದೆ ಅಂತ ನನಗನ್ನಿಸ್ತಾ ಇಲ್ಲ. ಏನೋ ನ್ಯೂನಂ, ಏನೋ ಬಾಕಿ ಇದೆ, ಏನೋ ಉಳಿದಿದೆ, ಅದನ್ನ ನನಗೆ ತಿಳಿಸಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ನಾರದರು. ಈ ರೀತಿ ನಾರದರ ಬಾಯಿಂದ ಹೇಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಪ್ರಶ್ನೆ ಅಷ್ಟೆ. ನ್ಯೂನಂ ಅಲಂ ವಿಚಕ್ಷ್ವ ಅಂತ. ಆ ನ್ಯೂನವನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಅದನ್ನ ನನಗೆ ಹೇಳಿ ಅಂತ. ನ್ಯೂನಂ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಬರಿತಾ ಹೇಳ್ತಾರೆ, ನಿತರಾಂ ಉರ್ವರಿತಂ ಅವತಾರ ಪ್ರಯೋಜನಂ. ಅವತಾರದ ಪ್ರಯೋಜನ ಏನೋ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ, ಅದನ್ನ ಅಲಂ ಯಥಾಭವತಿ ತಥಾ ವಿಚಕ್ಷ, ಅದು ಪೂರ್ತಿ ಹೇಗಾಗುತ್ತೋ ಹಾಗೆ ನೀವು ಹೇಳಿ ಅಂತ ಅರ್ಥ. ನಾರದಾಂಬ ಶಬ್ದಕ್ಕೆ ಏನ್ ಅರ್ಥ ಬರ್ತದೆ ಜನರಲ್ ಅರ್ಥ ಆಚಾರ್ಯ? ನಾರದಾಂಬ ಶಬ್ದಕ್ಕೆ ನಾರದ ಅಂದ್ರೆ ನಾರಂ ದದಾತಿ ಇತಿ ನಾರದ, ಜ್ಞಾನವನ್ನ ಕೊಡ್ತಕ್ಕಂಥವ್ರು ಅಂತ ಅರ್ಥ. ಎಲ್ಲರಿಗೂ ಜ್ಞಾನವನ್ನ ಕೊಡುವವರು ನಾರದರು. ಆಚಾರ್ಯ, ಪರಾವರೆ ಅನ್ನೋ ಶಬ್ದಕ್ಕೆ ಪರಾಣಾಂ ಅವರಹ ತಸ್ಮಿನ್ ಅಂತ ಹೇಳ್ಬೋದಾ? ಪರಾಣಾಂ ಅವರಹ ಅಂತ ಅರ್ಥ ಅಲ್ಲ. ಪರ ಅಂತಂದ್ರೆ ನಮಗಿಂತ ಉತ್ತಮರಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳು. ಉತ್ತಮಾನಾಂ, ನಮಗೆ ಉತ್ತಮರಾದವರು ಪರರು. ಪರರು ಅಂದ್ರೆ ಉತ್ತಮರು ಅಂತ ಅರ್ಥ. ನಮಗೆಲ್ಲರಿಗೂ ಕೂಡ ಅತ್ಯುತ್ತಮರಾಗಿರ್ತಕ್ಕಂಥವ್ರು ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳಿದ್ದಾರಲ್ಲ, ಆ ಎಲ್ಲಾ ದೇವತೆಗಳು ಕೂಡ ಇವನಿಗೆ ಅವರರೇ. ಭಗವಂತನಿಗೆ ಅವರರು, ಪರರು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಯಾವ ಭಗವಂತನಿಗೆ ಅವರರಾಗಿದ್ದಾರೋ ಅಂತವನು ಪರಾವರ. ಪರಾವರ ಅನ್ನೋ ಶಬ್ದಕ್ಕೆ ಆ ರೀತಿ ಅರ್ಥ. ಮುಂದೆ ನಾರದರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀ ನಾರದ ಉವಾಚ ಭವತಾನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸೌ ನ ತುಷ್ಯೇತ ಮನ್ಯೇ ತದ್ ದರ್ಶನಂ ಖಿಲಂ. ವೇದವ್ಯಾಸ ದೇವರ ಮಾತನ್ನ ಕೇಳಿದ ನಾರದರು ತಮ್ಮ ಮಾತನ್ನ ಮುಂದುವರಿಸ್ತಾ ಇದ್ದಾರೆ. ವೇದವ್ಯಾಸ ದೇವರೇ, ಭವತಾ
ನಿಮ್ಮಿಂದ ಏನು ಇನ್ನೂ ಮಾಡೋದು ಬಾಕಿ ಇದೆ ಅನ್ನೋದನ್ನ ನಾನು ಹೇಳ್ತೇನೆ ಕೇಳಿ. ನೀವು ಮಹಾಭಾರತದಲ್ಲಿ ಭಗವಂತನ ಮಹಿಮೆಗಳನ್ನ ಚೆನ್ನಾಗಿ ಹೇಳಿದ್ದೀರಿ. ಯಾಕೆಂದ್ರೆ ಮಹಾಭಾರತ ಅತ್ಯುತ್ತಮ ಗ್ರಂಥ, ಅದರಲ್ಲಿ ಹೇಳದೇ ಇರುವಂತ ವಿಷಯವೇ ಇಲ್ಲ. ಏನೇನು ಹೇಳಬೇಕು ಆ ಎಲ್ಲ ವಿಷಯಗಳನ್ನು ಕೂಡ ನೀವು ಮಹಾಭಾರತದಲ್ಲಿ ಬೇಕಾದಷ್ಟು ಚೆನ್ನಾಗಿ ಹೇಳಿದ್ದೀರಿ. ಆದರೂ ಕೂಡ ಅಶಕ್ತ ಜನರಿದ್ದಾರೆ ಕೆಲವರಿಗೆ ಮಹಾಭಾರತವನ್ನ ಓದಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಅಂತಹ ಅಶಕ್ತ ಜನರಿಗೆ ಆ ಮಹಾಭಾರತದಲ್ಲಿ ಹೇಳಿದ ಭಗವಂತನ ಮಹಿಮೆಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆಗೋದಿಲ್ಲ. ಆದ್ದರಿಂದ ಅಂತಹ ಅಶಕ್ತರಾದ ಪಾಮರ ಜನರೇನಿದ್ದಾರೆ ಅಂಥವರಿಗೂ ತಿಳಿಯುವಂತೆ ಸ್ಪಷ್ಟವಾಗಿ ಭಗವಂತನ ಮಹಿಮೆಗಳನ್ನ ತಿಳಿಸ್ತಕ್ಕಂತಹ ಭಾಗವತ ಎಂಬ ಒಂದು ಗ್ರಂಥವನ್ನ ರಚನೆ ಮಾಡಬೇಕು ನೀವು. ಅದೊಂದೇ ಬಾಕಿ ಉಳಿದಿರೋದು ಅಂತ. ಈಗಾಗಲೇ 17 ಪುರಾಣಗಳು ರಚನೆ ಆಗಿ ಹೋಗಿದೆ. ಮಹಾಭಾರತ ರಚನೆ ಆಗಿದೆ, ಬ್ರಹ್ಮಸೂತ್ರಗಳು ರಚನೆ ಆಗಿದೆ, 17 ಪುರಾಣಗಳನ್ನ ರಚನೆ ಮಾಡಿದ್ದಾರೆ. ಈಗ 18ನೇ ಪುರಾಣ, ಇದು ಕೊನೆ ಪುರಾಣ ಭಾಗವತ. ಆ ಸಮಯದಲ್ಲಿ ಈ ಘಟನೆ ನಡೆದದ್ದು. ಹಾಗಾಗಿ ಅದೊಂದೇ ಬಾಕಿ ಉಳಿದಿರೋದು ನಿಮಗೆ. ಶ್ರೀಮದ್ ಭಾಗವತ ಎಂಬ ಪುರಾಣ ಅದೊಂದೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಅದೊಂದು ಬಾಕಿ ಉಳಿದಿದೆ. ಅದೇ ನಿಮ್ಮ ಈ ಅತೃಪ್ತಿಗೆ ಕಾರಣ. ಮಹಾಭಾರತ ಅದು ಎಲ್ಲವನ್ನೂ ಹೇಳಿದೆ, ಹೇಳಿಲ್ಲ ಅಂತೇನಿಲ್ಲ. ಮಹಾಭಾರತದಲ್ಲಿ ಎಲ್ಲವೂ ಅಡಗಿದೆ. ಆದರೆ ಮಂದಾಧಿಕಾರಿಗಳಿಗೆ ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದ್ರೆ ಅದು ಭಾಷಾತ್ರಯೋಪೇತವಾಗಿದೆ. ಸಮಾಧಿ ಭಾಷೆ, ದರ್ಶನ ಭಾಷೆ ಮತ್ತು ಗುಹ್ಯ ಭಾಷೆ, 3 ಭಾಷೆಗಳಲ್ಲಿ ಅದನ್ನ ನೀವು ಹೇಳಿದ್ದೀರಿ. ಅದು ಎಲ್ಲ ಜನರಿಗೆ, ಮಂದರಿಗೆ ಅರ್ಥವಾಗೋದಿಲ್ಲ. ಹಾಗಾಗಿ ಮಂದಾಧಿಕಾರಿಗಳಿಗೂ ಕೂಡ ಅರ್ಥವಾಗುವಂತೆ ಭಗವಂತನ ಮಹಿಮೆಗಳನ್ನ ತಿಳಿಸ್ಬೇಕಾಗಿದೆ. ಅಂತಹ ಒಂದು ಶಾಸ್ತ್ರ ನಿಮ್ಮಿಂದ ರಚನೆ ಮಾಡಬೇಕಾಗಿದೆ. ಅದೇ ನೀವು ಮಾಡಲಿಕ್ಕೆ ಬಾಕಿ ಉಳಿದದ್ದು ಅಂತ ಹೇಳಿಬಿಟ್ರು ನಾರದರು. ಏನಾಸೌ ತುಷ್ಯೇತ ಮನ್ಯೇತ ದರ್ಶನಂ ಖಿಲಂ. ಖಿಲಂ ಅಂದ್ರೆ ಅದು ಉಳಿದಿದೆ, ಅದೊಂದು ಉಳ್ಕೊಂಡಿದೆ. ಭಾಗವತ ರಚನೆ ಆಗಬೇಕು ನಿಮ್ಮಿಂದ. ಯಾವ ಗ್ರಂಥವನ್ನ ರಚನೆ ಮಾಡೋದ್ರಿಂದ ನಿಮ್ಮ ಆತ್ಮ ಪರಿತುಷ್ಯತೆ, ನಿಮಗೆ ಅವಾಗ ಸಂತೋಷ ಆಗುತ್ತೆ. ಭಾಗವತ ರಚನೆ ಮಾಡಿಬಿಟ್ರೆ ನಾನು ಮಾಡಿದ್ದೆಲ್ಲ ಸರಿ ಆಯ್ತು, ಇನ್ನೇನು ಬಾಕಿ ಉಳಿದಿಲ್ಲ ಅಂತ ನಿಮಗೆ ತೃಪ್ತಿ ಆಗ್ತದೆ. ಜನರಿಗೆ ಅದರಿಂದ ಸುಲಭವಾಗಿ ಭಗವಂತನ ಮಹಿಮೆಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಒಂದು ಭಾಗವತ ಗ್ರಂಥವನ್ನ ರಚನೆ ಮಾಡಿ. ಅದೇ ನಿಮ್ಮ ಕೈಯಿಂದ ಮಾಡ್ಲಿಕ್ಕೆ ಬಾಕಿ ಉಳಿದಿರ್ತಕ್ಕಂಥದ್ದು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಥಾ ಧರ್ಮಾದಯೋಕ್ಷ್ಯರ್ಥಾಃ ಮುನಿವರ್ಯಾನುವರ್ಣಿತಾಃ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನುವರ್ಣಿತಃ. ಹಾಗೆ ನಾರದರು ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ, ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ ನೀವು ಬೇಕಾದಷ್ಟು ಹೇಳಿದ್ದೀರಿ, ಭಗವಂತನ ಮಹಿಮೆಗಳನ್ನ ಬೇಕಾದಷ್ಟು ಹೇಳಿದ್ದೀರಿ. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಎಷ್ಟೆಷ್ಟು ಹೇಳಬೇಕೋ ಅದೆಲ್ಲವನ್ನೂ ಹೇಳಿ ಮುಗಿಸಿದ್ದೀರಿ. ಸ್ಪಷ್ಟವಾಗಿ ಧರ್ಮ, ಅರ್ಥ, ಕಾಮಗಳನ್ನ ಮಹಾಭಾರತದಲ್ಲಿ ಎಲ್ರಿಗೂ ತಿಳಿಯುವಂತೆ ಸ್ಪಷ್ಟವಾಗಿಯೇ ವರ್ಣನೆ ಮಾಡಿದ್ದೀರಿ. ಅಷ್ಟು ಸಾಕು, ಪೂರ್ತಿಯಾಗಿದೆ. ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಎಷ್ಟು ಹೇಳಬೇಕೋ ಎಲ್ಲ ಹೇಳಿ ಮುಗಿಸಿಬಿಟ್ಟಿದ್ದೀರಿ. ಅದನ್ನ ಮತ್ತೆ ಹೇಳಲಿಕ್ಕೆ ಬಾಕಿ ಏನು ಉಳಿದಿಲ್ಲ. ಧರ್ಮಾದಯೋ ಹಿ ಅರ್ಥಾಹ ಮುನಿವರ್ಯ ಅನುವರ್ಣಿತಾಹ. ಮುನಿವರ್ಯರೇ, ಧರ್ಮಾದಯೋ ಮೊದಲಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಏನೇನು ಹೇಳಬೇಕೋ ಅದೆಲ್ಲವನ್ನೂ ಕೂಡ ಪೂರ್ಣವಾಗಿ ಹೇಳಿ ಮುಗಿಸಿಬಿಟ್ಟಿದ್ದೀರಿ ಮಹಾಭಾರತದಲ್ಲಿ. ಆದರೆ ನ ತಥಾ ವಾಸುದೇವಸ್ಯ ಮಹಿಮಾ ಅನುವರ್ಣಿತಃ.
ಭಗವಂತನ ಮಹಿಮೆಯನ್ನ ಹಾಗೆ ಹೇಳಿ ಮುಗಿಸಿಲ್ಲ ನೀವು. ಯಾಕೆ? ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮಹಿಮೆಗೆ ಪಾರವೇ ಇಲ್ಲ. ಭಗವಂತನ ಮಹಿಮೆ ಇಷ್ಟು ಹೇಳಿ ಆಯ್ತು, ಇನ್ನು ಭಗವಂತನ ಮಹಿಮೆ ಹೇಳಲಿಕ್ಕೆ ಇನ್ನೇನು ಬಾಕಿ ಉಳಿದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಭಗವಂತನ ಮಹಿಮೆಗೆ ಅಂತ್ಯ ಅಂತ ಒಂದು ಇದ್ದರೆ ಇಷ್ಟು, ಇದು ಕೊನೆ, ಇಲ್ಲಿಗೆ ಭಗವಂತನ ಮಹಿಮೆನೆಲ್ಲ ಹೇಳಿ ಆಯ್ತು ಅಂತ ಹೇಳಬಹುದಾಗಿತ್ತು. ಎಷ್ಟು ಹೇಳಿದ್ರೂ ಹೇಳದೇ ಇರೋ ಅಷ್ಟು ವಿಷಯಗಳೇ ಜಾಸ್ತಿ ಉಳಿಯತ್ತೆ. ಭಗವಂತನ ಮಹಿಮೆ ಅಂಥದ್ದು. ಹಾಗಾಗಿ ಮಹಾಭಾರತದಲ್ಲಿ ನೀವು ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳಬೇಕಾದಷ್ಟು ಎಲ್ಲವನ್ನೂ ಹೇಳಿ ಮುಗಿಸಿಬಿಟ್ಟಿದ್ದೀರಿ. ಇನ್ನೇನು ಹೇಳಲಿಕ್ಕೆ ಬಾಕಿ ಇಲ್ಲ. ಯಾಕೆ? ಅದಕ್ಕೊಂದು ಎಂಡ್ ಇದೆ. ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಇಷ್ಟು, ಇದು ಇಷ್ಟು ಹೇಳ್ಬಿಟ್ರೆ ಮುಗಿದೋಯ್ತು. ಆದ್ರೆ ನಿನ್ನ ಮಹಿಮೆ, ಭಗವಂತನ ಮಹಿಮೆ ಅದು ಅಪಾರ. ಅಪಾರವಾದ ಭಗವಂತನ ಮಹಿಮೆ ಎಷ್ಟು ಹೇಳಿದ್ರೂ ಕಡಿಮೆನೆ ಆಗ್ತದೆ. ಆದ್ರಿಂದ ಸುಲಭವಾಗಿ ಎಲ್ಲರೂ ತಿಳಿದು ತೃಪ್ತಿ ಪಡುವಂತೆ ಆ ವಾಸುದೇವನ ಮಹಿಮೆಯನ್ನ ನೀವು ವರ್ಣನೆ ಮಾಡಿಲ್ಲ. ಅದಕ್ಕೋಸ್ಕರ ಮತ್ತೊಂದು ಗ್ರಂಥ ರಚನೆ ಆಗಬೇಕಾಗಿದೆ. ಅದೊಂದೇ ಕೊರತೆ. ಅಂತಹ ಕೊರತೆ ನಿಮ್ಮ ಈ ಅತೃಪ್ತಿಗೆ ಕಾರಣ. ಹಾಗಾಗಿ ನೀವು ಭಾಗವತವನ್ನ ರಚನೆ ಮಾಡಿ, ಆ ಭಾಗವತವನ್ನ ನೀವು ರಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಈ ಶ್ಲೋಕಕ್ಕೆ ಯಥಾ ಧರ್ಮಾದಯೋ ಹಿ ಅರ್ಥಾಹ ಮುನಿವರ್ಯ ಅನುವರ್ಣಿತಾಹ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತಃ ಅಂತಂದ ಕೂಡಲೇ ಮೇಲ್ನೋಟಕ್ಕೆ ಅರ್ಥವಾಗೋದು ಎಲ್ರಿಗೂ ಕೂಡ ಹೇಗೆ ಅಂದ್ರೆ, ಮಹಾಭಾರತದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಗೆ ಹೇಳಿದ್ದೀರೋ ಹಾಗೆ ವಾಸುದೇವನ ಮಹಿಮೆಯನ್ನ ನೀವು ಹೇಳಿಲ್ಲ ಅಂತ ಅನಿಸ್ತದೆ. ಅಂದ್ರೆ ವಾಸುದೇವನ ಮಹಿಮೆಯನ್ನ ನೀವು ಅಷ್ಟು ಚೆನ್ನಾಗಿ ವರ್ಣನೆ ಮಾಡಲಿಲ್ಲ. ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆನೇ ಚೆನ್ನಾಗಿ ವರ್ಣನೆ ಮಾಡಿಬಿಟ್ಟಿದ್ದೀರಿ ಮಹಾಭಾರತದಲ್ಲಿ. ಯಾವ ರೀತಿ ಮಹಾಭಾರತದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳಿದ್ದೀರೋ ಆ ರೀತಿ ನೀವು ಭಗವಂತನ ಮಹಿಮೆಯನ್ನ ಹೇಳಿಲ್ಲ. ಆದ್ರಿಂದ ಭಗವಂತನ ಮಹಿಮೆಯನ್ನ ಹೇಳಲಿಕ್ಕೆ ಇನ್ನೊಂದು ಗ್ರಂಥವನ್ನ ರಚನೆ ಮಾಡಿ ಅಂತ ಹೇಳಿದಂತೆ ಕಾಣಿಸ್ತದೆ. ಕೆಲವರೆಲ್ಲ ಹಾಗೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಹಾಗೆ ಅರ್ಥ ಮಾಡಿದ್ರೆ ಮಹಾಭಾರತದ ಒಂದು ವೈಶಿಷ್ಟ್ಯಕ್ಕೆ ಮಹಾಭಾರತ ಸರ್ವೋತ್ತಮ ಗ್ರಂಥ ಅಂತ ಅನ್ಲಿಕ್ಕೆ ಚ್ಯುತಿ ಬಂದ್ಬಿಡ್ತದೆ. ಮಹಾಭಾರತದ ಒಂದೊಂದು ವಾಕ್ಯಗಳು, ಒಂದೊಂದು ಅಕ್ಷರಗಳು ಕೂಡ ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟು ಉತ್ತಮವಾದ ಗ್ರಂಥ ಮಹಾಭಾರತ. ಅದಕ್ಕೆ ಅನೇಕ ಅರ್ಥಗಳಿದೆ ಮಹಾಭಾರತಕ್ಕೆ. ಅಂಥ ಉತ್ತಮವಾದ ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಹೇಳೇ ಇಲ್ಲ ಅಂತಂದ್ರೆ ಏನರ್ಥ? ಆಗ ಅರ್ಥ ಅಲ್ಲ ಅದಕ್ಕೆ. ನಾರದರ ಅಭಿಪ್ರಾಯ ಅದು ಅಲ್ಲ. ಭಗವಂತನ ಮಹಿಮೆಯನ್ನು ಹೇಳಿಲ್ಲ ಅಂತಲ್ಲ, ಎಷ್ಟು ಹೇಳಿದ್ರೂ ಸಾಲದು ಭಗವಂತನ ಮಹಿಮೆ. ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಏನು ಹೇಳಿದಿರು, ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಿಬಿಟ್ಟಿದ್ದೀರಿ. ಹಾಗೆ ಭಗವಂತನ ಮಹಿಮೆ ಅಲ್ಲ ಅಂತ ಅರ್ಥ. ಅಂದ್ರೆ ಹಾಗೆ ಹೇಳಿ ಮುಗಿಸುವಂಥದ್ದಲ್ಲ ಭಗವಂತನ ಮಹಿಮೆ. ನೀವು ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಬೇಕಾದಷ್ಟು ಹೇಳಿದ್ದೀರಿ. ಪೂರ್ತಿ ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡಿದ್ದೀರಿ. ಆ ರೀತಿ ವರ್ಣನೆ ಮಾಡಿದ್ರು ಕೂಡ ಅದು ಮುಗಿಯೋದಿಲ್ಲ. ಎಷ್ಟು ಹೇಳಿದ್ರು ಮುಗಿದೇ ಇರೋಷ್ಟಿದೆ ಭಗವಂತನ ಮಹಿಮೆ. ಆದ್ರಿಂದ ಹೇಳಿ ಮುಗಿಸಿಲ್ಲ ನೀವು. ಅದರ ಬಗ್ಗೆ ಹೇಳಿ ಮುಗಿಸಿದ್ದೀರಿ, ಧರ್ಮಾರ್ಥಗಳ ಬಗ್ಗೆ ಹೇಳಿ ಮುಗಿಸಿದ್ದೀರಿ, ಆದ್ರೆ ಇದು ಮುಗಿದಿಲ್ಲ. ಆದ್ದರಿಂದ ಇನ್ನೂ ಹೇಳಿ, ವಾಸುದೇವನ ಮಹಿಮೆಯನ್ನ ಇನ್ನೂ ಚೆನ್ನಾಗಿ ಹೇಳ್ರಿ, ಮತ್ತೂ ಹೇಳ್ರಿ. ಕೇವಲ ವಾಸುದೇವನ ಮಹಿಮೆಯನ್ನೇ ವರ್ಣನೆ ಮಾಡ್ತಕ್ಕಂತಹ ಸಮಾಧಿ ಭಾಷೆಯಲ್ಲಿ ಅದನ್ನ ನಮಗೆ ಹೇಳಿ ಒಂದು ಗ್ರಂಥವನ್ನ ರಚನೆ ಮಾಡಿಕೊಡಿ ಅನ್ನೋದು ನಾರದರ ಅಭಿಪ್ರಾಯ. ಹೊರತು ಮಹಾಭಾರತದಲ್ಲಿ ಭಗವಂತನ ಹೇಳಿಲ್ಲ ಅಂತ ಅರ್ಥ ಮಾಡಬಾರದು. ಇದನ್ನ ಮಧ್ವಾಚಾರ್ಯರು ಈ ಶ್ಲೋಕಕ್ಕೆ ತಾತ್ಪರ್ಯವನ್ನ ಬರಿತಾ ಈ ವಿಷಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ. ಧರ್ಮಾದಿಗಳು ಅಲ್ಪಕಥನೇನ ಪೂರ್ತಿ ಆಗತ್ತೆ, ಸ್ವಲ್ಪ ಹೇಳೋದ್ರಿಂದಲೇ ಪೂರ್ತಿ ಆಗ್ಬಿಡತ್ತೆ. ನ ವಾಸುದೇವ ಮಹಿಮ್ನ ಅತಿಕಥಿತ ಸ್ಯಾತ್. ಭಗವಂತನ ಮಹಿಮೆ ಅತಿಕಥಿತವಾದರೂ ಕೂಡ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮುಗಿಯೋದಿಲ್ಲ. ಅದು ಅತಿಕಥಿತವಾದರೂ ಬಹಳಷ್ಟು ಹೇಳಿದ್ರು ಕೂಡ ಹೇಳಿ ಮುಗಿಸೋದಿಲ್ಲ. ಅಂದ್ರೆ ಮಹಾಭಾರತದಲ್ಲಿ ಬಹಳಷ್ಟು ಹೇಳಿದೆ, ಬಹಳಷ್ಟು ಹೇಳಿದ್ರು ಕೂಡ ಹೇಳಿ ಮುಗಿಯೋದಿಲ್ಲ. ಆದ್ರಿಂದ ಮತ್ತೊಮ್ಮೆ ಹೇಳಿ, ಇನ್ನೂ ಒಂದಿಷ್ಟು ಹೇಳಿ ಅಂತ ಅನ್ನೋದು ಅದರ ತಾತ್ಪರ್ಯ. ಅದನ್ನ ಮಧ್ವಾಚಾರ್ಯರು ಈ ಶ್ಲೋಕಕ್ಕೆ ಸರಿಯಾದ ಅರ್ಥ ಏನು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ.
ನೋಡಿ, ಏನಾದ್ರು ಸಂಶಯ ಇದ್ರೆ ಕೇಳ್ಬೋದು. ಆಚಾರ್ಯ ನಾರಾಯಣನ್ ಇಲ್ಲಿ ಬಂದು ಈ ಎಂಟೈರ್ ಭಾಗವತ ಬಂದು ಸಮಾಧಿ ಭಾಷೆಯಲ್ಲಿ ಅಂತ ಹೇಳಿದ್ದೆ. ಅಲ್ಲಿ ಬಂದು ಗುಖ್ಯ ಮತ್ತು ದರ್ಶನ ಭಾಷೆಯೇ ಬರೋದಿಲ್ಲ. ಎಂಟೈರ್ ಭಾಗವತ ಬಂದು ಸಮಾಧಿ ಭಾಷೆಯಲ್ಲೇ ಬಂದಿದೆ ನಿಮಗೆ. ಹೌದು. ಓಕೆ. ಯಾಕೆಂದ್ರೆ ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳೋದೇ ಹಾಗಲ್ವ, ಸಮಾಧಿ ಭಾಷೆಯಲ್ಲೇ ಗ್ರಂಥ ರಚನೆ ಮಾಡಿ ಮುಂದಾಧಿಕಾರಿಗಳಿಗೆ ಅನುಕೂಲ ಆಗಲಿ ಅಂತ ನಾರದರು ಪ್ರಾರ್ಥನೆ ಮಾಡಿದ್ದಕ್ಕೆ ಭಾಗವತ ರಚನೆ ಮಾಡಿದ್ದಾದ್ರಿಂದ ಇದು ಪೂರ್ತಿ ಸಮಾಧಿ ಭಾಷೆಯಲ್ಲೇ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಬಟ್ ನಾವು ಎರಡು ಮೂರು ಶ್ಲೋಕಕ್ಕೆ ಮುಂಚೆ ನಾರದರ ಹತ್ರ ಬಂದು ಅವರು ಬಂದು ಮೋಹನಕ್ಕೋಸ್ಕರ ಮಾಡುತ್ತಾರೆ ಎಂಬ ಮಾತು ನೋಡಿರ್ಲ ನಾವು, ರೈಟ್? ನೀ ಹೇಳಪ್ಪ ನಂಗೆ ಒಂದು ತಿಳಿಲ್ಲ ಹಂಗೇನ್ ಒಂದು ಮಾತೆಲ್ಲ ಬರ್ತಾರೆ. ಅದನ್ನ ಹೆಂಗೆ ತಗೊಂಬಿರಿ ನೀವು? ನಾವೊಂದು 2-3 ಶ್ಲೋಕಕ್ಕೆ ಮುಂಚೆ ಹಂಗದ ನೋಡಿರಿ, ರೈಟ್? ಅಲ್ಲ, ಎಷ್ಟೇ ಸಮಾಧಿ ಭಾಷೆಯಲ್ಲಿ ಹೇಳಿದ್ರು ಕೂಡ ಅದರಲ್ಲಿ ಗುಹ್ಯ ಭಾಷೆ ಇದ್ದೇ ಇರ್ತದೆ. ಹಾಗಾಗಿ ಅಸುರ ಮೋಹನೆಗೋಸ್ಕರ ಕೆಲವು ವಾಕ್ಯಗಳು ಎಲ್ಲಾ ಕಡೆಯಲ್ಲೂ ಇದೆ, ಭಾಗವತದಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ. ಎಲ್ಲಾ ಕಡೆಯಲ್ಲೂ ಕೂಡ ಅಸುರ ಮೋಹನಾರ್ಥವಾಗಿ ಬೇಕಂತಲೇ ಆ ರೀತಿ ಮಾಡ್ತಾರೆ. ಅದಕ್ಕೇನೆ ಭಾಗವತಕ್ಕೆ ತಾತ್ಪರ್ಯ ಬರಿಬೇಕಾಯ್ತು ಆಚಾರ್ಯರು. ಭಾಗವತದಲ್ಲಿ ಅಂಥ ವಾಕ್ಯಗಳಿದೆ ಅನ್ನೋದಕ್ಕೋಸ್ಕರನೇ ತಾತ್ಪರ್ಯ ಬರೆದು ಎಲ್ಲ ಪುರಾಣಗಳ ಅರ್ಥವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಇದರ ಮೂಲಕ ತೋರಿಸಿಕೊಟ್ಟರು. ಪ್ರಧಾನವಾದದ್ದು ಭಾಗವತ ಗ್ರಂಥವೇ. ಎಲ್ಲಾ ಪುರಾಣಗಳಿಗೂ ಕೂಡ ತಾತ್ಪರ್ಯವನ್ನ ಬರೀಲಿಲ್ಲ ಆಚಾರ್ಯರು. ಒಂದು ಭಾಗವತಕ್ಕೆ ಪುರಾಣದಕ್ಕೆ ತಾತ್ಪರ್ಯವನ್ನ ಬರೆದು ಉಳಿದ ಎಲ್ಲಾ ಪುರಾಣಗಳಿಗೂ ಹೇಗೆ ಅರ್ಥ ಮಾಡಬೇಕು, ಇಂಥ ವಾಕ್ಯಗಳು ಬೇರೆ ಎಲ್ಲಾ ಪುರಾಣಗಳಲ್ಲೂ ಬರ್ತದೆ, ಅದಕ್ಕೂ ಹೀಗೆ ಅರ್ಥ ಮಾಡಿ ಅಂತ ಸೂಚನೆ ಮಾಡಿಕೊಟ್ರು. ಹಾಗಾಗಿ ಇದರಲ್ಲೂ ಕೂಡ ಕೆಲವು ಗುಹ್ಯ ಭಾಷೆ, ದರ್ಶನ ಭಾಷೆಗಳು ಬರುತ್ತೆ. ಆಲ್ಮೋಸ್ಟ್ ಸಮಾಧಿ ಭಾಷೆಯಲ್ಲಿ ಇದೆ ಅಂತ ಅರ್ಥ ಅಷ್ಟೇ. ಹಾಗೆ ಆಚಾರ್ಯ ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ ನ ಅಂತ ತಗೋಬೇಕಲ್ಲ. ಪೂರ್ತಿ ನ ಅಂತೆಲ್ಲಿದೆ? ಅದು ಅಲ್ಲ, ಮುಂದೆ ಇದೆ ನೋಡಿ, ಅತಿಕಥಿತಸ್ಯಾಪಿ ಅಂತಿದಲ್ಲ, ಅದಕ್ಕೆ ನಾ ಅಂತ ಇಟ್ಟುಕೊಳ್ಬೇಕು. ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ, ಅಲ್ಲಿ ಒಂದು ಫುಲ್ ಸ್ಟಾಪ್ ಹಾಕೊಳ್ಳಿ. ಇದೆ, ಬಟ್ ಅದು ಅರ್ಥ ಆಗ್ಬೇಕಲ್ವಾ? ಏನಂತೀರಿ? ಪೂರ್ತಿ ಆಗಿಲ್ಲ ಅಂತ ಅರ್ಥ ಆಗ್ಬೇಕಾ ಹೇಗೆ? ಯಾವುದು ಪೂರ್ತಿ ಆಗಿಲ್ಲ? ಭಗವಂತನ ಮಹಿಮೆ ಪೂರ್ತಿ ಆಗಿಲ್ಲ. ಹಾಗಾಗಿ ನಾನು ಅದನ್ನು ಮುಂದಿದ್ದಕ್ಕೆ ಸೇರಿಸ್ಕೊಳ್ಳಿ. ನ ವಾಸುದೇವ ಮಹಿಮ್ನಃ ಅತಿಕಥಿತಸ್ಯಾಪಿ ಪೂರ್ತಿ ಅಂತ ಅರ್ಥ. ಅಲ್ಲಿಗೆ ಹೋಗ್ಬೇಕು. ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ, ಅಲ್ಲಿಗೊಂದು ಫುಲ್ ಸ್ಟಾಪ್ ಹಾಕೊಂಡ್ಬಿಡಿ. ನ ಅನ್ನೋದನ್ನ ಅಲ್ಲಿಗೆ ಸೇರಿಸ್ಕೊಳ್ಬೇಡಿ. ಪೂರ್ತಿ ಮೊದಲನೇದಕ್ಕೆ ಸೇರಿಸ್ಕೊಳ್ಬೇಕು. ಮುಂದಿನ ವಾಕ್ಯ ಅದು. ನ ವಾಸುದೇವ ಮಹಿಮ್ನಃ, ವಾಸುದೇವ ಮಹಿಮೆಗೆ ಹಾಗಲ್ಲ, ಪೂರ್ತಿ ಆಗೋದಿಲ್ಲ. ಅತಿಕಥಿತವಾದರೂ ಕೂಡ ಪೂರ್ತಿ ಆಗೋದಿಲ್ಲ ಅಂತ ಅಲ್ಲಿಗೆ ಅನ್ವಯ ಅದು. ಆಯ್ತು ಆಚಾರ್ಯ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ನೋಡೋಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.